ಎಲ್ರಿಗೂ ಸ್ವಾಗತ. ಮನುಷ್ಯ, ಪ್ರಾಣಿಗಳು, ವಸ್ತುಗಳು ಹೀಗೆ ಪ್ರಪಂಚದ ಸರ್ವವೂ ಕನಸಿನಲ್ಲಿ ಬರುವುದು ಸಹಜ. ಕಂಡ ಕನಸೆಲ್ಲವೂ ಗೊಂದಲ ಮೂಡಿಸುವುದಿಲ್ಲ. ಆದರೆ ಕೆಲವು ಕನಸುಗಳು ನಮ್ಮನ್ನು ಬಹುವಾಗಿ ಕಾಡಬಹುದು. ಈ ಕನಸಿಗೆ ಅರ್ಥವೇನು ಎಂದು ತಲೆಕೆಡಿಸಿಕೊಳ್ಳುತ್ತೇವೆ. ಇಂದಿನ ಸ್ವಪ್ನಶಾಸ್ತ್ರದಲ್ಲಿ ಕನಸಿನಲ್ಲಿ ಕಂಡ ಉಂಗುರ, ಇಲಿ, ಹಾವಿನ ಬಿಲ ಇತ್ಯಾದಿ ಇವುಗಳ ಅರ್ಥವೇನು ತಿಳಿಯೋಣ. ಪ್ರತಿಯೊಬ್ಬ ವ್ಯಕ್ತಿಯು ರಾತ್ರಿ ಮಲಗಿದ್ದಾಗ ಕನಸು ಕಾಣುತ್ತಾನೆ. ರಾತ್ರಿ ಕಂಡ ಕೆಲವು ಕನಸುಗಳ ಬೆಳಗ್ಗೆ ಎದ್ದಾಗ ಮರೆತು ಹೋಗುತ್ತದೆ. ಆದರೆ ಕೆಲವು ಕನಸುಗಳು ನಮ್ಮನ್ನು ಬಹುವಾಗಿ ಕಾಡಬಹುದು. ನಾವು ಕಾಣುವ ಕನಸುಗಳು ಶುಭ ಮತ್ತು ಅಶುಭದ ಸೂಚನೆಯಾಗಿದೆ. ಇಂದಿನ ಸ್ವಪ್ನಶಾಸ್ತ್ರದಲ್ಲಿ ನಾವು ಅಂತಹ ಕನಸುಗಳ ಬಗ್ಗೆ ತಿಳಿಯೋಣ. ಈ ಕನಸುಗಳು ವ್ಯಕ್ತಿಯ ಜೀವನದಲ್ಲಿ ಸಂಪತ್ತಿನ ಬರುವಿಕೆಯನ್ನು ಸೂಚಿಸುತ್ತದೆ ಎನ್ನುತ್ತದೆ ಸ್ವಪ್ನಶಾಸ್ತ್ರ. ಸ್ವಪ್ನಶಾಸ್ತ್ರದ ಪ್ರಕಾರ ಈ ಕೆಲವು ವಿಷಯಗಳನ್ನು ನೀವು ಕನಸಿನಲ್ಲಿ ಕಂಡರೆ ನಿಮಗೆ ಶುಭವಾಗುತ್ತದೆ. ಅಲ್ಲದೆ ಇದರಿಂದ ನೀವು ಹಣ ಗಳಿಸಲು ಸಾಧ್ಯ. ಹಾಗಾದರೆ ಯಾವ ಕನಸುಗಳು ಸಂಪತ್ತಿನ ಪ್ರಾಪ್ತಿಯನ್ನು ಸೂಚಿಸುತ್ತದೆ? 1. ಮರ ಹತ್ತುವ ಕನಸಿನ ಅರ್ಥ. ಕನಸಿನಲ್ಲಿ ನೀವು ಮರ ಹತ್ತುವುದನ್ನು ನೋಡಿದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನೀವು ಯಾವುದೋ ಕಾರಣದಿಂದ ಹಠಾತ್ ಹಣವನ್ನು ಪಡೆಯಲಿದ್ದೀರಿ ಎಂದು ಇದು ಸಹ ಸೂಚಿಸುತ್ತದೆ. ಹಠಾತ್ತನೆ ಹಣ ಪಡೆಯುವ ಮೂಲಕ ನೀವು ಶ್ರೀಮಂತರಾಗಬಹುದು. ಹಾವಿನ ಬಿಲವನ್ನು ನೋಡುವುದು. ಕನಸಿನಲ್ಲಿ ಹಾವಿನ ಬಿಲವನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಒಳ್ಳೆಯದಾಗಲಿದೆ ಎಂಬುದರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಭವಿಷ್ಯದಲ್ಲಿ ನೀವು ಸಾಕಷ್ಟು ಹಣ ಗಳಿಸಲಿದ್ದೀರಿ ಎಂದು ಇದು ಸೂಚಿಸುತ್ತದೆ. ದೇವರು ಮತ್ತು ದೇವತೆಗಳನ್ನು ನೋಡುವುದು. ನಿಮ್ಮ ಕನಸಿನಲ್ಲಿ ದೇವರು ಮತ್ತು ದೇವತೆಗಳನ್ನು ಕಂಡರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರಲಿದ್ದಾಳೆ ಎಂದರ್ಥ. ನೀವು ಆರ್ಥಿಕ ಲಾಭದ ಜೊತೆಗೆ ಜೀವನದಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸುತ್ತದೆ. ನೀವು ಉಂಗುರವನ್ನು ಧರಿಸುವುದನ್ನು ನೋಡುವುದು. ನೀವು ಕನಸಿನಲ್ಲಿ ಉಂಗುರ ಧರಿಸುವುದನ್ನು ನೋಡಿದರೆ ಭವಿಷ್ಯದಲ್ಲಿ ನೀವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಇದಲ್ಲದೆ ವಿಶೇಷ ಫಲಿತಾಂಶಗಳು ಮತ್ತು ಹಣ ಪಡೆಯುವ ಸಾಧ್ಯತೆಯನ್ನು ಸಹ ಹೊಂದಿದ್ದೀರಿ ಎಂದರ್ಥ. ಕನಸಿನಲ್ಲಿ ಇಲಿಯನ್ನು ನೋಡುವುದು. ಇಲಿಯನ್ನು ಗಣೇಶನ ವಾಹನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಕನಸಿನಲ್ಲಿ ಇಲಿಯನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಕನಸಿನಲ್ಲಿ ನೀವು ಇಲಿಯನ್ನು ನೋಡಿದರೆ ನಿಮ್ಮ ಮನೆ ಮತ್ತು ಜೀವನದಿಂದ ಬಡತನ ದೂರವಾಗುತ್ತಿದೆ ಎಂದರ್ಥ. ಹಲ್ಲಿ ಹಿಡಿಯುವ ಕನಸು. ಕನಸಿನಲ್ಲಿ ಹಲ್ಲಿ ಹಿಡಿಯುವುದನ್ನು ನೀವು ನೋಡಿದರೆ ನೀವು ಶೀಘ್ರದಲ್ಲೇ ಯಾವುದೇ ರೀತಿಯ ತೊಂದರೆಯಿಂದ ಮುಕ್ತರಾಗುತ್ತೀರಿ ಎಂದರ್ಥ. ಅಂದರೆ ಈ ರೀತಿ ಕಾಣುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಪದೇ ಪದೇ ಸುಂದರ ಯುವತಿ ಕನಸಿನಲ್ಲಿ ಕಾಣುವುದು. ಸ್ವಪ್ನಶಾಸ್ತ್ರದ ಪ್ರಕಾರ ಪದೇ ಪದೇ ಸುಂದರ ಯುವತಿ ಅಥವಾ ಯುವತಿಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೆ ನಿಮಗೆ ಆತ್ಮೀಯರಾದ ಯುವತಿ ಯಾವಾಗಲೂ ನಿಮ್ಮ ಬಗ್ಗೆ ಯೋಚಿಸುತ್ತಾಳೆ ಎಂದರ್ಥ. ಈ ಕನಸು ನಿಮಗೆ ಶುಭ ಸೂಚಕವಾಗಿದೆ, ಏಕೆಂದರೆ ಭವಿಷ್ಯದಲ್ಲಿ ನಿಮ್ಮ ಕನಸಿನಲ್ಲಿ ಕಾಣುವ ಸುಂದರ ಯುವತಿಯೊಂದಿಗೆ ಆತ್ಮೀಯತೆ ಬೆಳೆಯುವ ಸಾಧ್ಯತೆ ಇದೆ ಅಥವಾ ನಿಮ್ಮ ಜೀವನದಲ್ಲಿ ಸುಂದರ ಹುಡುಗಿಯೊಬ್ಬಳ ಪ್ರವೇಶವಾಗಲಿದೆ ಎಂದರ್ಥ. ಬೆಳಗಿನ ಜಾವ ಕನಸಿನಲ್ಲಿ ಹುಡುಗಿ ಕಾಣಿಸುವುದು. ಬೆಳಗಿನ ಜಾವ ನಿಮ್ಮ ಕನಸಿನಲ್ಲಿ ಎತ್ತರದ ಮತ್ತು ಸುಂದರವಾದ ಹುಡುಗಿ ಬಂದರೆ ಆ ಕನಸು ನಿಮ್ಮ ವೃತ್ತಿಜೀವನಕ್ಕೆ ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಭವಿಷ್ಯದಲ್ಲಿ ನೀವು ಮತ್ತು ನಿಮ್ಮ ಕನಸಿನಲ್ಲಿ ಬರುವ ಹುಡುಗಿ ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.